ಇವತ್ತು ಟಿಫನ್ಗೆ ಅಂತೇಳಿ ನಾನು ಗ್ರೀನ್ ಚಪಾತಿ ಮಾಡ್ತಾ ಇದ್ದೀನಿ. ಗ್ರೀನ್ ಕಲರ್ ಚಪಾತಿಗೆ ಸ್ವಲ್ಪ ಪಾಲಕ್ ಸೊಪ್ಪು, ಉಪ್ಪು, ಜೀರಿಗೆ ಹಾಕಿ ಮಿಕ್ಸಿ ಮಾಡಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದರ ಪೇಸ್ಟ್ ಮಾಡ್ಕೊಂಡು ನೀವು ಯಾವ ಹಿಟ್ಟಿಗೆ ಬೇಕಾದ್ರೂ ಕಲ್ಸ್ಕೋಬಹುದು. ನಾನು ಗೋಧಿ ಹಿಟ್ಟು ಹೆಲ್ತ್ಗೆ ಒಳ್ಳೇದು ಅಂತ ಹೇಳ್ಬಿಟ್ಟು ಗೋಧಿ ಹಿಟ್ಟಿಗೆ ಸ್ವಲ್ಪ ಎಣ್ಣೆ ಹಾಕಿ ಚಪಾತಿ ಹಿಟ್ಟಿರೋದಕ್ಕೆ ನೆನ್ಸಿಟ್ಟಿದ್ದೀನಿ. ಇದ್ರ ಜೊತೆಗೆ ನಾವು ಯಾವುದೇ ಕರಿ ಆದ್ರೂ ಮಾಡ್ಕೋಬಹುದು. ನಾನು ಮಟರ್ ಪನ್ನೀರ್ ಮಾಡಿದ್ದೀನಿ. ಫಸ್ಟ್ ಪನ್ನೀರ್ನೆಲ್ಲ ಹುರ್ಕೊಂಡು ಅದಕ್ಕೆ ಪೇಸ್ಟ್ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಈರುಳ್ಳಿ, ಟೊಮೊಟೊ, ಶುಂಠಿ, ಬೆಳ್ಳುಳ್ಳಿ, ಗೋಡಂಬಿ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡ್ರೆ ಆಯ್ತು. ಎಣ್ಣೆ ಕಾಸಕ್ಕಿಟ್ಟು ಮಾಡಿಟ್ಟಿರೋ ಪೇಸ್ಟ್, ಗರಂ ಮಸಾಲ, ಧನಿಯಾ ಪೌಡ್ರು, ಉಪ್ಪು, ಅರಿಶಿನ, ಖಾರ ಹಾಕಿ ಎಣ್ಣೆ ಬಿಡೋ ತನಕ ಬೇಯಿಸಿ, ಬಟಾಣಿ ಹಾಕಿ ಮತ್ತೆ ಒಂದೆರಡು ನಿಮಿಷ ಬೇಯಿಸಿ, ನೀರು ಹಾಕಿ, ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಪನ್ನೀರ್ ಹಾಕಿ, ಆಮೇಲೆ ಹಾಲಿನ ಕೆನೆ ಹಾಕಿ. ಇದು ಇಂಪಾರ್ಟೆಂಟು ಪನ್ನೀರು ಮತ್ತು ಮಶ್ರೂಮ್ ಮಾಡುವಾಗ. ಲಾಸ್ಟಲ್ಲಿ ಕಸೂರಿ ಮೇಥಿ ಹಾಕಿದ್ರೆ ಪನ್ನೀರ್ ರೆಡಿ ಆಗುತ್ತೆ. ಇನ್ನು ಸ್ವಲ್ಪ ಸ್ಮೂತಾಗಿ ಬರಬೇಕು ಅಂದರೆ ಒಂದು ಕಡೆ ಇಟ್ಟು ಒಂದು ಕಡೆ ಎಣ್ಣೆ ಹಾಕಿ ಚಪಾತಿ ಮಾಡಿದ್ದೀನಿ. ಚೆನ್ನಾಗಿ ಉಬ್ಬಿ ಬಂದಿತ್ತು. ಮತ್ತು ಇದ್ರದ್ದು ಫುಲ್ ವೀಡಿಯೋ ನಾನು ಯೂಟ್ಯೂಬಲ್ಲಿ ಹಾಕಿದ್ದೀನಿ. ಚಪಾತಿ ಸ್ಮೂತಾಗಿ ಬರಬೇಕಂದ್ರೆ ಯಾವ ಟಿಪ್ ಫಾಲೋ ಮಾಡ್ಬೇಕಂತ ಹೇಳಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.